ಲೇಖ. ಆಟೋ ರಾಜರಾಜೇಶ್ವರಿ ನಗರ ಬರ್ತೀರಾ? ಬರ್ತೀನಿ. ಮೀಟ್ರ್ ಮೇಲೆ 10 ರೂಪಾಯಿ ಜಾಸ್ತಿ ಆಗುತ್ತೆ ಮೇಡಮ್. ಏನಪ್ಪ, ಇಲ್ಲಿಂದ ಮಿನಿಮಮ್ಮು ಆಗಲ್ಲ, ಮೇಲೆ 10 ರೂಪಾಯಿ ಜಾಸ್ತಿ ಕೇಳ್ತಾ ಇದೆಯಲ್ಲ. ನಾನು 1 ರೂಪಾಯಿ ಜಾಸ್ತಿ ಕೊಡಲ್ಲ. ಇಲ್ಲ ಮೇಡಮ್, ಆಗಲ್ಲ. ಏನಪ್ಪ, ವಯಸ್ಸಾದವರು ಅಂದರೆ ನಿಮ್ಗೇನು ಅನ್ಸಲ್ವಾ? ನಾವು ವಯಸ್ಸಾದವ್ರು ಆದ ತಕ್ಷಣ ನಮಗೆ ತಿಳುವಳಿಕೆ ಇಲ್ಲ ಅನ್ಕೊಂಡ್ಬಿಟ್ಟಿದೀಯಾ? ನಮಗೂ ಗೊತ್ತು ರಿಕ್ಷಾ ರೇಟೆಲ್ಲ ಎಷ್ಟಿದೆ ಅಂತ. ನೋಡು, ಇಷ್ಟ್ರ ಮೇಲೆ 1 ಪೈಸಾನು ಕೊಡಲ್ಲ. ಬರ ಹಾಗಿದ್ರೆ ಬಾ, ನೀ ಏನಾದ್ರು ಮೋಸ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಅಮ್ಮ. ಓ ನಿನ್ ಪ್ರೇಮ್ ಅಲ್ವಾ? ಹೌದಮ್ಮ, ನೀವೇನಿಲ್ಲಿ? ನೋಡಪ್ಪ, ಸಾಮಾನು ತಗೊಳಕ್ ಬಂದಿದೆ. ಆಟೋ ಕೇಳ್ತಾ ಇದ್ದೀನಿ, ಭಾರ ಇದೆ ಅಂತ. ಬರಲ್ಲ, 10 ರೂಪಾಯಿ ಜಾಸ್ತಿ ಕೊಟ್ರೆ ಬರ್ತೀನಿ ಅಂತ ಇದ್ದಾನೆ. ಇಲ್ಲ ಸರ್, ಏರಿಯಾ ಬಂದರೆ ಬಾಡಿಗೆನೇ ಸಿಗಲ್ಲ. ಸರಿ, ನೀ ಹೋಗಪ್ಪ, ನೀ ಹೋಗು. ಏನ್ ಆಟೋದವರು, ಬೆಂಗಳೂರಲ್ಲಿ ಆಟೋದಲ್ಲಿ ಓಡಾಡೋದೇ ಕಷ್ಟ ಆಗೋಗಿದೆ. ವಯಸ್ಸಾದ ಮಾತ್ರಕ್ಕೆ ನಮ್ಗೇನು ತಿಳುವಳಿಕೆ ಇಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ ನೋಡಿ. ಅಲ್ಲಮ್ಮ, ನೀವು ಯಾಕೆ ಇನ್ನೊಂದು ಆಟೋ ಕಾಯಬೇಕು? ನಾನೇ ನನ್ನ ಗಾಡೀಲಿ ಡ್ರಾಪ್ ಮಾಡ್ತೀನಿ, ಬನ್ನಿ. ಬೇಡಪ್ಪ, ನಿನಗೆ ಯಾಕೆ ಸುಮ್ಮನೆ ತೊಂದರೆ? ನಾನೇ ನಿಮ್ಮ ಮನೆಗೆ ಹೊಸಬ್ನಾ? ಮೈತ್ರಿ ಜೊತೆ ಆಗಾಗ ಬರ್ತಾ ಇರಲ್ವ ಮನೆಗೆ? ನಿಮ್ಮ ಪ್ರೀತಿ ಉಪಚಾರ ನಾನು ಮರ್ತಿಲ್ಲ. ಬನ್ನಿ ಮನೆಗೆ ಹೋಗೋಣ. ಕೊಡಿ ಕೊಡಿ, ಬನ್ನಿ. ಬಿಡಿ ಬಿಡಿ, ನಾನು ತಗೊಂಡ್ಬರ್ತೀನಿ. ಬಪ್ಪ ಅವಳಿಗೆ ಕೊಡಿ ಕೊಡಿ ಕೊಡಿ. ಕೂತ್ಕೊಪ್ಪ, ಒಂಚೂರು ಕಾಫಿ ಮಾಡ್ಕೊಂಬರ್ತೀನಿ. ಬೇಡಮ್ಮ, ನಾನು ಅರ್ಜೆಂಟಾಗಿ ಹೊರಡಬೇಕು. ಪರವಾಗಿಲ್ಲ, 1 ನಿಮಿಷ ಕೂತ್ಕೊಪ್ಪ. ನಿನ್ನಿಂದ ತುಂಬ ಉಪಕಾರ ಆಯಿತು. ನಿನಗೆ ತುಂಬ ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕಮ್ಮ? ಮುಂಚೆ ನಾನೇ ಎಲ್ಲ ತೊಗೊಂಬರ್ತಾ ಇದ್ದೆ, ಆದರೆ BP ಜಾಸ್ತಿ ಆದಾಗಿಂದ ನನ್ನ ಕೈಲಿ ಏನೂ ಆಗೋದೇ ಇಲ್ಲ. ಈಗ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಅದೇ ಇಂಪಾರ್ಟೆಂಟ್ ಅಲ್ವಾ? ಹೌದಪ್ಪ, ಆದರೆ ಮನೋವ್ಯಥೆಗೆ ಯಾವ ಡಾಕ್ಟ್ರು ಔಷಧಿ ಕೊಡ್ತಾನೆ? ಅದ್ರ ಟ್ರೀಟ್ಮೆಂಟು ನನ್ನ ಮಗಳ ಕೈಯಲ್ಲೇ ಇದೆ. ಆದರೆ ಅವಳು ಮನಸ್ಸು ಮಾಡಬೇಕಲ್ಲ. ನಿನ್ನನ್ನು ದೂಷಿಸ್ತಿದ್ದೀನಿ ಅಂತ ತಿಳ್ಕೊಬೇಡ. ನಿನಗೂ ಅವಳಿಗೂ ಋಣಾನುಬಂಧ ಇರಲಿಲ್ಲ, ಏನೋ ಆಗೋಯ್ತು. ಆದರೆ ಹಾಗಂತ ಅವಳು ಎಷ್ಟು ದಿವಸ ಒಂಟಿಯಾಗಿರೋಕ್ಕಾಗತ್ತೆ ಹೇಳು? ನನಗೂ ವಯಸ್ಸಾಗ್ತಾ ಇದೆ. ನಾನು ಗಟ್ಟಿಯಾಗಿರುವಾಗಲೇ ಅವಳ್ದೊಂದು ಸೆಟ್ಲಾಗೋದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ ಅಲ್ವಾ? ಆದರೆ ಅವಳು ಅರ್ಥನೇ ಮಾಡ್ಕೋತಾ ಇಲ್ಲ. ನನ್ನ ಮಾತೇ ಕೇಳಲ್ಲ, ಯಾವ ಗಂಡು ಬಂದರೂ ಒಪ್ಪಲ್ಲ. ನೀನಾದರೂ ಸ್ವಲ್ಪ ಬುದ್ಧಿ ಹೇಳಿ ನೋಡಪ್ಪ. ಸರಿ ಅಮ್ಮ, ನೀನು ರೆಗ್ಯುಲರ್ ಮೆಡಿಸಿನ್ಸ್ ಎಲ್ಲ ತಂದಿದ್ದೀನಿ. ಹಲೋ. ಹಾಯ್. ಏನಿಲ್ಲಿ? ಅಮ್ಮ ಆಟೋಗೋಸ್ಕರ ಒದ್ದಾಡ್ತಾ ಇದ್ರು. ಹೌದು ಕಣೆ, ಆ ಪ್ರಾವಿಷನ್ ಸ್ಟೋರ್ ಹತ್ರ ಯಾವ ಆಟೋದವನು ಬರಲ್ಲ ಅಂತ ಇದ್ದ. ಪಾಪ, ನೀನು ಬಂದಿದ್ದಕ್ಕೆ ನಂಗೆ ಎಷ್ಟು ಉಪಯೋಗ ಆಯಿತು ಗೊತ್ತಾ? ಅಮ್ಮ, ಪ್ರಾವಿಷನ್ ಮುಗಿದ್ರೆ ನಂಗೆ ಹೇಳಬೇಕಲ್ವಾ? ಒಂಟಿಯಾಗಿ ಓಡಾಡಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಸುಮ್ಮನೆ ನಿನ್ನಿಂದ ಬೇರೆಯವ್ರಿಗೆಲ್ಲ ತೊಂದರೆ. ಸರಿ ಕೊಡು. ಮನ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ಸ್ ಅಮ್ಮನ ಡ್ರಾಪ್ ಮಾಡಿದ್ದಕ್ಕೆ. ಪರವಾಗಿಲ್ಲ. ಮೈತ್ರಿ, ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಹೇಳಿ. ಇಲ್ಲ ಆಗಲ್ಲ, ಎಲ್ಲಾದರೂ ಹೊರಗಡೆ ಸಿಗೋದಾದರೆ. ಸಾರಿ, ನಿನಗೇನೂ ಅಭ್ಯಂತರ ಇಲ್ಲ ಅಂದರೆ. ಸರಿ, ಎಲ್ಲಿ ಸಿಗಬೇಕು? ನಾನೇ ಕಾಲ್ ಮಾಡ್ತೀನಿ. ಓಕೆ, ಬರ್ತೀನಿ.
ಹಲೋ ಚೈತ್ರ ಅಳ್ತಾ ಇದೆಯಾ? ಏನಾಯ್ತು ಚೈತ್ರ? ಏನಾದರೂ ಪ್ರಾಬ್ಲಮ್ಮಾ? ದುಷ್ಯಂತ್ ಜೊತೆ ಜಗಳ ಆಡ್ತೀಯಾ? ಹೌದು, ಅದಕ್ಕೆ ಜಗಳ ಆಯಿತು. ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್. ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ? ನನ್ನ ಹತ್ರ ಹೇಳ್ಕೊಳಕ್ಕಾಗಲ್ವಾ? ಏನಿಲ್ಲ, ಅದಕ್ಕೆ ಇವರು ಯಾರೋ ಫೈನಾನ್ಷಿಯರ್ ಹತ್ರ ಹಣ ಇಸ್ಕೊಂಡಿದ್ರಂತೆ. ಅವರು ಇವಾಗಲೇ ಕೊಡಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಓಹ್ ಹೌದಾ? ದುಷ್ಯಂತ್ಗೆ ಹಣ ವಾಪಸ್ ಕೊಡೋದಕ್ಕೆ ತೊಂದರೆ ಆಗ್ತಿದ್ಯಾ? ಹೌದು, ಅದಕ್ಕೆ ತುಂಬ ಹ್ಯೂಜ್ ಅಮೌಂಟ್. ಇವ್ರಿಗೆ ಅದು ಯಾವುದೋ ಕಂಪನಿಯಿಂದ ಪೇಮೆಂಟ್ ಬರಬೇಕಿತ್ತು, ಅದು ಬರಲಿಲ್ಲ. ಅದು ಬಂದಿದ್ರೆ ಸಾಲ ಈಸಿಯಾಗಿ ತೀರಿಸ್ಬೋದಿತ್ತು. ಈ ಫೈನಾನ್ಷಿಯರ್ ಬೇರೆ ಸಾಲ ಬೇಗ ತೀರಿಸ್ಬೇಕು, ಒಂದೇ ತಿಂಗಳಲ್ಲಿ ತೀರಿಸ್ಬೇಕು ಅಂತ ತಲೆ ಮೇಲೆ ಕುತ್ಕೊಂಡಿದ್ದಾನೆ. ಅದು ಸರಿ, ಆದರೆ ನೀವಿಬ್ರು ಯಾಕೆ ಜಗಳ ಮಾಡ್ಕೊಂಡ್ರಿ? ನಾನು ಅಪ್ಪನ ಹತ್ರ ಹೆಲ್ಪ್ ತೊಗೊಳ್ಳೋಣ ಅಂತ ಹೇಳಿದೆ. ಅದಕ್ಕೆ ಅವರು ಕೋಪ ಮಾಡಿಕೊಂಡ್ರು. ಅಪ್ಪನ ಹತ್ರ ಹೆಲ್ಪ್ ತೊಗೊಳ್ಳೋದಕ್ಕೆ ಅವ್ರಿಗೆ ಸ್ವಾಭಿಮಾನ. ಎಷ್ಟೇ ಕಷ್ಟ ಆದರೂ ಅವ್ರ ಹತ್ರ ಮಾತ್ರ ಹೆಲ್ಪ್ ತೊಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಅಪ್ಪ ಇನ್ನು ಬೇರೆಯವ್ರ ಅದಕ್ಕೆ. ನಿಜ, ಅಷ್ಟೊಂದು ಕಷ್ಟ ಆಗ್ತಿದ್ರೆ ಒಂದ್ಸಲ ಮಾವನ ಹತ್ರ ಇಸ್ಕೊಳ್ಬೋದಲ್ವಾ? ನೋಡು, ನೀ ಈ ವಿಚಾರಕ್ಕೆ ದುಷ್ಯಂತ್ ಜೊತೆ ಜಗಳ ಆಡಕ್ಕೆ ಹೋಗಬೇಡ. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ನೀನು ದುಷ್ಯಂತ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡು. ಬೇಜಾರು ಮಾಡ್ಕೊಳ್ಬೇಡ ಚೈತ್ರ, ಸಮಾಧಾನ ಮಾಡ್ಕೊ. ನನಗೆ ದುಷ್ಯಂತ್ ಬಗ್ಗೆ ಬೇಜಾರಿಲ್ಲ ಅದಕ್ಕೆ, ಆದರೆ ಅವ್ರ ಕಷ್ಟ ನಂಗೆ ನೋಡೋಕ್ಕಾಗ್ತಿಲ್ಲ. ನಾನೊಂದ್ಸಲ ಮಾವನ ಹತ್ರ ಮಾತಾಡಲಾ? ಪ್ಲೀಸ್ ಅದಕ್ಕೆ ಅದೊಂದು ಕೆಲಸ ಮಾಡಬೇಡಿ. ನನಗೇನೋ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ. ದುಷ್ಯಂತ್ಗೆ ನಮ್ಮ ಮನೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಪ್ಲೀಸ್ ಅದಕ್ಕೆ ಯಾರ ಹತ್ರನೂ ಹೇಳಬೇಡಿ. ಅಲ್ಲ ಚೈತ್ರ, ಅದಕ್ಕೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಕಷ್ಟ ಇದೆ ಅಂತ ಗೊತ್ತಾದರೆ ಅಪ್ಪ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದೇ ಬರ್ತಾರೆ. ಆಮೇಲೆ ದುಷ್ಯಂತ್ಗೆ ನಾನು ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಅವ್ರು ಬೇಡ ಬೇಡ ಅಂದರು ನಾನು ಈ ವಿಷಯ ಎಲ್ಲರ ಹತ್ರನೂ ಹೇಳಿದೆ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಪ್ಲೀಸ್ ಯಾರಿಗೂ ಹೇಳಬೇಡಿ. ಕುಸು ಚೈತ್ರದಲ್ವಾ ಫೋನು? ಹಾಂ ಕೊಡಿಲಿ. ಹಲೋ ಚೈತ್ರ, ಹಲೋ. ಕಟ್ಟಾಗೋಯ್ತಲ್ಲಮ್ಮ. ಡೈಲ್ ಮಾಡಿಕೊಡ್ಲಾ? ಬೇಡ ಕುಸು, ನೀವು ಮಾತಾಡ್ತಿರುವಾಗ ಕೇಳಿಸ್ಕೊಂಡೆ. ಅದೇನೋ ಬೇಜಾರು ಮಾಡ್ಕೋಬೇಡ, ಸಮಾಧಾನವಾಗಿರು ಅಂತ ಹೇಳ್ತಿದ್ಯಲ್ಲ, ಏನು ವಿಷಯ? ಚೈತ್ರ ಏನಾದ್ರು ಕಷ್ಟದಲ್ಲಿದೆ ಮಗು? ಇಲ್ಲ ಮಾವ, ಹಾಗೇನೂ ಇಲ್ಲ. ಪರವಾಗಿಲ್ಲ, ಹೇಳು ಮಗು, ಏನು ವಿಷಯ? ಅದು ದುಷ್ಯಂತ್ ಯಾವುದೋ ಒಂದು ಸಂದರ್ಭದಲ್ಲಿ ಸಾಲ ತೊಗೊಂಡಿದ್ದಂತೆ. ಅದೀಗ ಕುತ್ತಿಗೆಗೆ ಬಂದಿದೆ. ಆ ಫೈನಾನ್ಷಿಯರ್ ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ. ಅದಕ್ಕೆ ಚೈತ್ರ ಬೇಜಾರು ಮಾಡ್ಕೊಂಡಿದ್ಲು. ಮೈ ಗಾಡ್, ಹೌದಾ? ಹ್ಞೂ ಮಾವ, ನಾನು ಸಮಾಧಾನ ಮಾಡಿದ್ದೀನಿ. ಆದರೂ ಅವಳು ದುಷ್ಯಂತಿಗೆ ಹೇಳಿಲ್ಲಂತೆ ಅಪ್ಪನ ಹತ್ರ ಮಾತಾಡಲ ಅಂತ. ಅದಕ್ಕೆ ಅವನು ಅಪ್ಸೆಟ್ ಆಗಿದ್ದಾನೆ. ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಸಹಾಯ ತೊಗೊಳ್ಬಾರ್ದು ಅಂತ ಕಂಡೀಷನ್ ಹಾಕಿದ್ದಾನಂತೆ. ಅಲ್ಲ ಮಗು, ನನ್ನ ಹತ್ರ ಆದರೂ ಹೇಳ್ಕೊಬೋದಲ್ವಾ? ಒಬ್ಬಳೆ ಕಷ್ಟ ಯಾಕೆ ಅನುಭವಿಸ್ಬೇಕು ಹೇಳು? ಈ ದುಷ್ಯಂತ ಅವ್ರಿಗೆ ಗೊತ್ತಾಗಬೇಕಲ್ವೇ ನಮ್ಮ ಕಷ್ಟ ಯಾರಿಗೆ ಬರಲ್ಲ, ಮನುಷ್ಯನ್ಗಲ್ದೆ ಮರಕ್ಕೆ ಬರತ್ತಾ? ಇಷ್ಟಕ್ಕೂ ದುಷ್ಯಂತ ನನ್ನ ಅಳಿಯ ನನ್ನ ಹತ್ರ ಸಹಾಯ ಕೇಳಕ್ಕೆ ಯಾಕಮ್ಮ ಬೇಡ ಅಂತಾನೆ? ಅಳಿಯ ಇರ್ಬೋದು ಮಾವ, ಆದರೆ ಅವರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರತ್ತಲ್ವ. ಅದು ಅಲ್ಲದೆ ಅವ್ರ ಮದುವೆ ಎಲ್ಲರಂತ ಆಗಲಿಲ್ಲ, ಸಾಕಷ್ಟು ಜಗಳಗಳಾಯಿತು. ಅವೆಲ್ಲ ಜಿಗುಪ್ಸೆ ಅವ್ರಿಗಿದ್ದೇ ಇರುತ್ತಲ್ವ. ಆದರೂ ಒಂದು ಮಾತು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ಕೂಸು. ಫೈನಾನ್ಷಿಯರ್ ಬಂದು ಮನೆ ಹತ್ರ ಗಲಾಟೆ ಮಾಡಿ ಹೋದ ಅಂದರೆ ಅವಮಾನ ಅಲ್ವಾ? ನನ್ನ ಮಗಳಲ್ಲಿ ಕಷ್ಟದಲ್ಲಿರುವಾಗ ನಾನು ಹೇಗಮ್ಮ ಸಮಾಧಾನವಾಗಿರೋದು? ಮಾವ ಪ್ಲೀಸ್, ನೀವು ಡಿಸ್ಟರ್ಬ್ ಆಗಬೇಡಿ. ಆದರೂ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂದ್ಕೊಂಡಿದ್ದೆ. ಈಗಲೂ ಏನೂ ಆಗಿಲ್ಲ, ಅವರಿಬ್ಬರು ತುಂಬ ಚೆನ್ನಾಗೇ ಇದ್ದಾರೆ. ಆದರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿದೆ ಅಷ್ಟೇ. ಬೇಕಾದರೆ ನೀವು ಒಂದ್ಸಲ ಅವಳ ಮನೆಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಬನ್ನಿ, ನಿಮಗೆ ಸಮಾಧಾನ ಆಗುತ್ತೆ ಮಾವ. ಸರಿ ಮಗು. ಸಾಕ್ಷಿ, ಅಯ್ಯೋ ಪ್ರೇಮ್, ಎಷ್ಟು ಲೇಟಾಗಿ ಬಂದ್ರಿ ಇವತ್ತು? ಅಪ್ಪ ಅಮ್ಮ ಸಿನಿಮಾ ಪ್ರೋಗ್ರಾಮ್ ಹಾಕ್ಕೊಂಡು ನಿಮಗೋಸ್ಕರ ಕಾಯ್ತಿದ್ರು.
ಲೇಟಾಗಿ ಹೋದರೆ ಟಿಕೆಟ್ ಸಿಗಲ್ಲ ಅಂತ ನಾನೇ ಅವ್ರನ್ನ ಕಳಿಸ್ಕೊಟ್ಟೆ. ನೀವು ಅವ್ರ ಜೊತೆ ಹೋಗುತ್ತಾನೆ? ಇಲ್ಲ ಪ್ರೇಮ್, ಥಿಯೇಟ್ರಲ್ಲಿ ಕೂತ್ಕೊಂಡು 3 ಅವರ್ ಸಿನಿಮಾ ನೋಡೋದು ಅಂದರೆ ನನಗೊಂಥರ ಹಿಂಸೆ. ಅದಕ್ಕೆ ಮನೆಯಲ್ಲೇ ಉಳಿದ್ಬಿಟ್ಟೆ. ನಿಮಗೆ ಕಾಫಿ ಮಾಡಿಕೊಡ್ಲಾ? ನಿಮಗೂ ಬೇಕಾ ಹೇಳಿ, ನಾನೇ ಮಾಡ್ತೀನಿ. ಮಾಡೋದೇನೂ ಬೇಡ, ಅಮ್ಮ ಫ್ಲಾಸ್ಕಲ್ಲಿ ಹಾಕಿಟ್ಟಿದ್ದಾರೆ. ನೀವು ಫ್ರೆಶ್ ಆಗಿ ಬನ್ನಿ, ನಾನು ಕೊಡ್ತೀನಿ. ಸರಿ. ಯಾಕೆ ಇಷ್ಟು ಲೇಟ್ ಆಯ್ತು ಇವತ್ತು? ಅದು ದಾರಿಲಿ ಬರ್ತಾ ಸ್ಲೈಟ್ ಆಗಿ ಗಾಡಿ ಪ್ರಾಬ್ಲಮ್ ಕೊಡ್ತು. ಅದನ್ನು ಸರಿ ಮಾಡ್ಕೊತಿರ್ಬೇಕಾದಾಗ ಮೈತ್ರಿ ಅವ್ರ ತಾಯಿ ಸಿಕ್ಕಿದ್ರು. ಓಹೋ, ಹೌದಾ? ನಿಮಗೆ ಗೊತ್ತಾ ಸಾಕ್ಷಿ, ಅವ್ರು ಎಷ್ಟು ಎಂಟರ್ಪ್ರೈಸಿಂಗ್ ಅಂತ. ಮೊದಲಿಂದನೂ ಎಲ್ಲ ಕೆಲಸ ಅವರೇ ಮಾಡ್ತಾಯಿದ್ರು. ಪಾಪ ಈಗ ಸ್ವಲ್ಪ ವೀಕ್ ಆಗೋಗಿದ್ದಾರೆ. ಒಂದು ಪ್ರಾವಿಷನ್ ಬ್ಯಾಗು ಅವ್ರ ಕೈಲಿ ಎತ್ತಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಮನೆಗೆ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಓಹೋ, ಅಂತೂ ರಾಯರ್ ಸವಾರಿ ಇವತ್ತು ಮೈತ್ರೇಯಿ ಮನೆವರೆಗೂ ಹೋಯ್ತು ಅಂತಾಯ್ತು. ಸಾಕ್ಷಿ ಪ್ಲೀಸ್, ಅವ್ರ ಜಾಗದಲ್ಲಿ ಬೇರೆ ಯಾರೇ ವಯಸ್ಸಾದವ್ರು ಇದ್ದಿದ್ರು ನಾನು ಅಷ್ಟು ಹೆಲ್ಪ್ ಮಾಡ್ತಾನೆ ಇದ್ದೆ. ಅವ್ರು ನನ್ನನ್ನು ಮೀಟ್ ಮಾಡಿ ಎಷ್ಟು ಖುಷಿ ಪಟ್ಟರು ಗೊತ್ತಾ? ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಂದರೆ ಮೈತ್ರೇಯಿ ತಾಯಿ ಜೊತೆಗೂ ನಿಮ್ಮ ರ್ಯಾಪೋ ಚೆನ್ನಾಗಿತ್ತಾ? ನನ್ನ ಕಂಡ್ರೆ ಮೊದಲಿಂದನೂ ತುಂಬಾ ರಿಗಾರ್ಡ್ಸ್ ಅವ್ರಿಗೆ. ನನ್ನನ್ನು ಅವ್ರ ಸ್ವಂತ ಮಗ ಅನ್ನೋ ಹಾಗೇ ಟ್ರೀಟ್ ಮಾಡ್ತಾಯಿದ್ರು. ನಾನು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡವನು. ಅವರನ್ನೇ ಅಮ್ಮ ಅಂತ ಕರೀತಾ ಇದ್ದೆ. ಇವತ್ತು ಅವ್ರನ್ನ ಮೀಟ್ ಮಾಡಿದ್ಮೇಲೆ ನನಗನ್ನಿಸ್ತಾ ಇದೆ, ಇಷ್ಟು ದಿನ ನಾನು ಅವ್ರ ಕಾಂಟ್ಯಾಕ್ಟ್ನ ಸಂಪೂರ್ಣವಾಗಿ ಕಳ್ಕೊಬಾರ್ದಾಗಿತ್ತು ಅಂತ. ಅಟ್ಲೀಸ್ಟ್ ಮೈತ್ರೇಯಿ ತಾಯಿನಾದರೂ ಆಗಾಗ ವಿಚಾರಿಸ್ಕೋಬೇಕಾಗಿತ್ತು ಅಂತ. ಯಾಕೆ, ಏನಾಯಿತು? ಮೈತ್ರೇಯಿ ಮದುವೆ ವಿಷಯದಲ್ಲಿ ಅವ್ರು ತುಂಬಾ ಕೊರಗ್ತಾ ಇದ್ದಾರೆ. ಆ ವಿಚಾರನ ನಾನು ಮುಂದೆ ಹೇಳಬೇಕಾದಾಗ ಅವ್ರ ಮನಸ್ಸಿನಲ್ಲಿ ಎಷ್ಟು ಸಂಕಟ ತುಂಬಿಕೊಂಡಿರ್ಬೋದು. ನೀವು ಮೈತ್ರೇಯಿನ ಮದುವೆ ಆಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು ಅನಿಸುತ್ತೆ. ಮೈತ್ರೇಯಿ ನನ್ನನ್ನು ಇಷ್ಟಪಟ್ಟಿದ್ಲು ಅಂತ ಅವ್ರಿಗೆ ಗೊತ್ತು. ಆದರೆ ನಾನೇ ಅವ್ರ ಅಳಿಯ ಅಂತ ಕನಸು ಕಟ್ಕೊಳ್ಳೋಷ್ಟು ನನ್ನ ಮೈತ್ರೇಯಿ ಪ್ರೀತಿ ಬೆಳೆದಿರಲಿಲ್ಲ. ನಾನು ಮೈತ್ರೇಯಿನ ಕಾಲೇಜ್ನಲ್ಲಿ ಮೀಟ್ ಮಾಡಿದ್ದು. ಫ್ರೆಂಡ್ಲಿಯಾಗಿ ಆಗಾಗ ಅವ್ರ ಮನೆಗೆ ಹೋಗಿ ಬರ್ತಾಯಿದ್ದೆ. ಆದರೆ ಯಾವತ್ತೂ ಅವರು ಮದುವೆ ವಿಚಾರನ ನನ್ನ ಹತ್ರ ಮಾತಾಡೇ ಇರಲಿಲ್ಲ. ಒಳ್ಳೆ ಹುಡುಗನ ಜೊತೆ ತನ್ನ ಮಗಳು ಮದುವೆ ಆಗಬೇಕು ಅಂತ ಯಾವ ತಾಯಿ ತಾನೇ ಆಸೆ ಪಟ್ಟಿರಲ್ಲ ಹೇಳಿ? ಅದೇ ಆಸೆ ಮೈತ್ರೇಯಿ ತಾಯಿಗೂ ಇತ್ತು. ಆದರೆ ಮೈತ್ರೇಯಿ ನೋಡಿದ್ರೆ ಯಾವ ಹುಡುಗನೂ ಒಪ್ತಾ ಇಲ್ಲ. ಇದರಿಂದ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಅದನ್ನೇ ಅವ್ರು ನನ್ನ ಹತ್ರ ಹೇಳ್ಕೊಂಡ್ರು. ಪ್ರೇಮ್, ನೀವು ನಿಮ್ಮನ್ನು ಜಸ್ಟಿಫೈ ಮಾಡ್ಕೊಳ್ತಿದ್ದೀರಾ. ಒಂದು ಸಲ ಮೈತ್ರೇಯಿ ಪಾಯಿಂಟ್ ಆಫ್ ವ್ಯೂವಲ್ಲಿದ್ದು ಯೋಚನೆ ಮಾಡಿ. ಅವಳು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ ಅಂದಮೇಲೆ ನೀವು ಅವಳ ಮನಸ್ಸಿನಲ್ಲಿ ತುಂಬ ಆಸೆಗಳನ್ನ ಹುಟ್ಟಿಸಿದ್ದೀರ, ಭರವಸೆಗಳನ್ನ ತುಂಬಿಸಿದ್ದೀರ. ಇಲ್ಲದೆ ಹೋದರೆ ಇಷ್ಟು ಗಟ್ಟಿತನ ಅವಳಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ಪ್ಲೀಸ್, ನಾನು ಯಾರಿಗೂ ಸುಳ್ಳು ಆಸೆ ಸುಳ್ಳು ಭರವಸೆ ಕೊಟ್ಟೋನಲ್ಲ. ಬೈ ನೇಚರ್ ಅವಳು ಕನಸುಗಾತಿ. ಪ್ರೀತಿ, ಪ್ರೇಮ, ಮದುವೆ ಅಂತ ತುಂಬ ಕನಸುಗಳನ್ನ ಕಟ್ಕೊಂಡಿದ್ಲು. ಯು ವೋಂಟ್ ಬಿಲೀವ್, ಅವಳು ಮದುವೆ ದಿನ ಅವಳು ಯಾವ ಕಲರ್ ಸೀರೆ ಉಡಬೇಕು ಅಂತಲೂ ಕಲ್ಪನೆ ಮಾಡ್ಕೊಂಡಿದ್ಲು. ಆ್ಯಸ್ ಎ ಪರ್ಸನ್ ನಾನು ಅವಳನ್ನು ಇಷ್ಟಪಟ್ಟಿದ್ದೆ. ಆದರೆ ನಾನು ಯಾವತ್ತೂ ಅವಳ ಮನಸ್ಸಿನಲ್ಲಿ ಅಗಾಧವಾದ ಪ್ರೀತಿನ ಕಲ್ಪಿಸ್ಕೊಳ್ಳೋ ಭರವಸೆ ನಾನು ಯಾವತ್ತೂ ಕೊಟ್ಟಿರಲಿಲ್ಲ. ಈ ವಿಷಯನ ಮೈತ್ರೇಯಿನೂ ಅರ್ಥ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಅವಳ ತಾಯಿ ವಿಷಯ ಹೇಳಿದಾಗ ನನಗೆ ತುಂಬಾ ಗಿಲ್ಟ್ ಫೀಲ್ ಆಯಿತು. ಅದಕ್ಕೆ ಮೈತ್ರೇಯಿನ ಮೀಟ್ ಮಾಡಿ ಮಾತಾಡೋಣ ಅಂತಿದ್ದೀನಿ. ಸಾಕ್ಷಿ, ಇದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಯಾವ ರೀತಿ? ನೀವು ನನ್ನ ಜೊತೆ ಬನ್ನಿ, ನಾವಿಬ್ಬರು ಅವಳ ಜೊತೆ ಮಾತಾಡ್ಬೋದು. ನನಗವಳು ಪರಿಚಯನೇ ಇಲ್ಲ. ಅಯ್ಯೋ, ನಾನು ಪರಿಚಯ ಮಾಡಿಸ್ತೀನಿ. ಇಲ್ಲ ಪ್ರೇಮ್, ಆಗ್ತಾನೆ ಪರಿಚಯ ಆದವ್ರ ಹತ್ರ ಇಂಥ ವಿಷಯಗಳನ್ನ ಸಡನ್ನಾಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ನೀವು ಒಬ್ಬರೇ ಹೋಗಿ ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಅದು ಹಾಗಲ್ಲ ಸಾಕ್ಷಿ. ಇಲ್ಲ ಪ್ರೇಮ್, ನಾನು ನಿಮ್ಮ ಜೊತೆ ಬಂದರೆ ಮೈತ್ರೇಯಿ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ ಅನಿಸುತ್ತೆ. ನೀವಿಬ್ಬರೇ ನಿಧಾನವಾಗಿ ಕೂತ್ಕೊಂಡು ಮಾತಾಡೋದು ಬೆಟರ್ ಅನಿಸುತ್ತೆ. ಗಾರ್ಡನ್ ರೆಸ್ಟೋರೆಂಟಲ್ಲಿ ನೀವಿಬ್ಬರು ಮೀಟ್ ಮಾಡಬಹುದಲ್ವಾ? ಇಬ್ರಿಗೂ ಒಂದೇ ಡಿಸ್ಟೆನ್ಸ್ ಆಗುತ್ತೆ, ಹೆಚ್ಚು ತೊಂದರೆ ಆಗಲ್ಲ. ಫೋನ್ ಮಾಡಿ ಅವಳಿಗೆ. ಹೌದು ಪ್ರೇಮ್,
ಜಾಸ್ತಿ ಡಿಲೇ ಮಾಡೋದು ಸರಿಯಲ್ಲ. ಫೋನ್ ಮಾಡಿ ಅವಳಿಗೆ, ಈಗಲೇ ಮಾತಾಡಿ. ನಾನೊಂದು ನಿಮಿಷ ಹೊರಗಡೆ ಇರ್ತೀನಿ, ನೀವು ಕಂಫರ್ಟೇಬಲ್ ಆಗಿ ಮಾತಾಡಿ. ಹಲೋ, ನಾನು ಮೀಟ್ ಮಾಡೋಣ ಅಂತ ಹೇಳಿದ್ನಲ್ಲ, ನಾಳೆ 6 ಗಂಟೆಗೆ ಗಾರ್ಡನ್ ರೆಸ್ಟೋರೆಂಟಲ್ಲಿ ಸಿಗ್ಬೋದಾ? ಏನು ವಿಷಯ? ಒಂದು ಕ್ಲೂನಾದರೂ ಕೊಡ್ಬೋದಲ್ವಾ? ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ಮೀಟ್ ಆದಾಗಲೇ ಮಾತಾಡೋಣ. ಸರಿ, ಬರ್ತೀನಿ. ಓಕೆ, ಬಾಯ್.